ಮತ್ತೆ ಆ ತಲೆಬುರುಡೆಯ ವಿಷಯದಲ್ಲಿ ಗೊಂದಲಕಾರಿ ಹೇಳಿಕೆಗಳಿದ್ದಾವೆ. ಆ್ಯಕ್ಚುಲಿ ತಲೆಬುರುಡೆ ಫಿಸಿಕಲಿ SIT ಅವ್ರ ಕೈಗೆ ಸಿಕ್ಕಿಲ್ಲ. ಆತ ಅದನ್ನು ತಗೊಂಡು ಹೋಗಿದ್ದು ನ್ಯಾಯಾಲಯಕ್ಕೆ ತೆಗೆದುಕೊಂಡು ಹೋದ. ನ್ಯಾಯಾಲಯ ದಕ್ಷಿಣ ಕನ್ನಡ ಪೊಲೀಸರಿಗೆ ಕೊಡ್ತು. ದಕ್ಷಿಣ ಕನ್ನಡ ಪೊಲೀಸರು ಅದನ್ನು ಲ್ಯಾಬ್ರೋಟರಿ ಕಳಿಸಿದ್ದಾರೆ. ಆ ತಲೆಬುರುಡೆ ಕೇಸ್ ಫೈಲ್ ಅಷ್ಟೇ SIT ಹತ್ರ ಇದೆ. ಲ್ಯಾಬ್ರೋಟರಿ ರಿಪೋರ್ಟಿಗೆ ವೇಟ್ ಮಾಡ್ತಾ ಇದ್ದಾರೆ. ಆರಂಭಿಕ ಇನ್ಫಾರ್ಮೇಷನ್ ಪ್ರಕಾರ ಆ ತಲೆಬುರುಡೆಗೆ ವಾರ್ನಿಷ್ ಮಾಡಲಾಗಿತ್ತು ಅಂತ ಬಂದಿದೆಯಂತೆ. ವಾರ್ನಿಷ್ ಮಾಡಲಾಗಿತ್ತು. ಅದಕ್ಕೆ ಅಂದರೆ ಯಾವುದಾದರೂ ಸಮಾಧಿಯಿಂದ ಅಧ್ಯಯನಕ್ಕಾಗಿ ಮೆಡಿಕಲ್ ಸ್ಟೂಡೆಂಟ್ಸ್ ತಲೆಬುರುಡೆಯನ್ನು ಹೊರಗೆ ತೆಗಿತಾರಲ್ಲ, ಅದನ್ನು ಬ್ರಷ್ ಮೂಲಕ ಅದರ ಮೇಲಿರುವಂಥ ಎಲ್ಲ ಧೂಳು ಮಣ್ಣು ಎಲ್ಲ ತೆಗೆದು ಅದು ಹಾಳಾಗದೇ ಇರುವಂತೆ ಕಟ್ಟಿಗೆಗೆ ಹಚ್ಚೋ ವಾರ್ನಿಷ್ ಹಚ್ತಾರಂತೆ. ಆ ವಾರ್ನಿಷ್ನ ಅಂಶ ತಲೆಬುರುಡೆಯ ಮೇಲೆ ಇದೆ ಅಂತ ಆರಂಭಿಕ ಇನ್ಫಾರ್ಮೇಷನ್ ಇದೆ. ವಿ ಆರ್ ವೇಟಿಂಗ್ ಫಾರ್ ಫೈನಲ್ ರಿಸಲ್ಟ್ಸ್ ಅಂತ, ಫೈನಲ್ ರಿಪೋರ್ಟ್ ಅಂತ SIT ಅವರು ಹೇಳ್ತಾ ಇದ್ದಾರೆ. ಒಂದು ವೇಳೆ ಅದೇ ಸತ್ಯ ಆಗಿದ್ದರೆ ಯಾವುದೋ ಮೆಡಿಕಲ್ ಕಾಲೇಜಿನಿಂದ ಎತ್ತಲಾಗಿರುವ ತಲೆಬುರುಡೆ ಅದು. ಆ ತಲೆಬುರುಡೆ ಎಲ್ಲಿದು, ಯಾವಾಗಿಂದು, ಅದು ಯಾವುದೂ ಚಿನ್ನಯ್ಯ ನನಗೆ ಗೊತ್ತಿಲ್ಲ ಅಂತ ನನ್ನ ಕೈಗೆ ತಂದು ಕೊಟ್ಟಿದ್ದದು ಅಂತ ತಂದು ಕೊಟ್ಟಿದ್ದದು ಅಂತ 10 ದಿನಗಳ ಪೊಲೀಸ್ ಕಸ್ಟಡಿಗೆ ಈಗ SIT ಅಧಿಕಾರಿಗಳು ತಗೊಂಡಿದ್ದಾರೆ. ಚಿನ್ನಯ್ಯ ಇವತ್ತು ನಿರಾಳನಾಗಿದ್ದಾನೆ. ಎಲ್ಲರೂ ಅನ್ಕೊಂಡಿರೋದೇನೆಂದರೆ ಆರೋಪಿ ಆಗ್ಬಿಟ್ಟ, ಇನ್ನೂ ಸಂಕಷ್ಟ ಆರಂಭ. ಇಲ್ಲ ಸರ್, ಸಂಕಷ್ಟ ಇದ್ದಿದೆ ಇಷ್ಟು ದಿವಸ. ಆತನಿಗೆ ಸಾಕಬೇಕಾಗಿ ಹೋಗಿತ್ತು. ಅವನಿಗೆ ಆತ ಹೇಳಿದ ಕಥೆ ಕೇಳ್ಕೊಂಡು ಪೊಲೀಸ್ ಅಧಿಕಾರಿಗಳು ಒಂದು ರೀತಿ ಕರುಣೆ ಬಂದವರನ್ನು ಮಾತಾಡ್ತಿದ್ದಾರೆ. ಅಯ್ಯೋ ಪಾಪ ಭಾಳ ಅನುಭವಿಸ್ಬಿಟ್ಟಿದ್ದಾನೆ ಬಿಡಿ ಅವನು ಅಂತ. ಆ ಗ್ಯಾಂಗಿನ ಕೈಯಲ್ಲಿ ಸಿಕ್ಕು ತುಂಬ ಅನುಭವಿಸ್ಬಿಟ್ಟಿದ್ದಾನವನು ಅಂತ. ಈಗ SITಯಲ್ಲಿರುವ ಪೊಲೀಸ್ ಇಲಾಖೆಯ ಸಿಬ್ಬಂದಿಗೂ ಚಿನ್ನಯ್ಯನಿಗೂ ಬಹಳ ಆತ್ಮೀಯತೆ ಇದೆ. ಪೊಲೀಸರು ನನ್ನನ್ನು ರಕ್ಷಣೆ ಮಾಡಿದ್ರು ಅನ್ನುವ ರೀತಿಯಲ್ಲಿ ಚಿನ್ನಯ್ಯ ನೋಡ್ತಾ ಇದ್ದಾನೆ. ಮುಂದೆ ಕೇಸ್ ಏನಾಗುತ್ತೋ ಮುಂದಿಂದು. ಈ ಷಡ್ಯಂತ್ರದಲ್ಲಿ ಯಾರ್ಯಾರಿದ್ರು ಅನ್ನುವ ಅಷ್ಟೂ ವಿವರಗಳನ್ನು ನಾನು ಹೇಳ್ತೀನಿ. ಮುಂದೆ ದೇವ್ರು ಹಚ್ಚಿದಂಗೆ ಆಗಲಿ ಅಂತ ಇದ್ದಾನೆ ಈತ. ಅಲ್ಲಿಗೆ ಬಂದು ನಿಂತಿದೆ ಪ್ರಕರಣ. ತಿಮರೋಡಿ ಗ್ಯಾಂಗಿನ ಮೇಲೆ ವಿಶ್ವಾಸ ಇಲ್ಲ, ವಕೀಲರುಗಳ ಮೇಲೆ ವಿಶ್ವಾಸ ಇಲ್ಲ, ಪೂರ್ತಿಯಾಗಿ ಪೊಲೀಸರ ಮೇಲೆ ಡಿಪೆಂಡ್ ಆಗಿದ್ದಾನೆ. ಈಗ ನೋಡಿ, ಚಿನ್ನಯ್ಯನ ಪರವಾಗಿ ಸುಪ್ರೀಂ ಕೋರ್ಟ್ನ ಡೆಸಿಗ್ನೇಟೆಡ್ ಸೀನಿಯರ್ ಕೌನ್ಸಿಲ್ ಬಂದಿದ್ರು. ಈಗ ಆತನಿಗೆ ಸರ್ಕಾರಿ ವಕೀಲರೀಗ ಸರ್ಕಾರ ಈತನಿಗಾಗಿ ದುಡ್ಡು ಕೊಟ್ಟು ಯಾರನ್ನೋ ನೇಮಕ ಮಾಡಬೇಕು, ವಾದ ಮಾಡೋದಕ್ಕೆ ಯಾರೂ ಇಲ್ಲ. ಈಗ ಲಿಟ್ರಲಿ ನೋಬಡಿ. ಇವತ್ತು ಈತನನ್ನು ಕರ್ಕೊಂಡೋಗಿ ಪೊಲೀಸ್ ಕಸ್ಟಡಿಗೆ ಕೇಳಿದಾಗ SIT ಅವರು ಕೊಡಬೇಡಿ ಅಂತ ವಾದ ಮಾಡೋದಕ್ಕೆ ಚಿನ್ನಯ್ಯನ ಪರವಾಗಿ ವಕೀಲರೇ ಇರಲಿಲ್ಲ. ಇವತ್ತು ಹಿ ಈಸ್ ಅ ಲೋನ್ ಮ್ಯಾನ್, ಏಕಾಂಗಿ ವ್ಯಕ್ತಿ. ಈಗ ಚಿನ್ನಯ್ಯನ ಯುಟಿಲಿಟಿ ವ್ಯಾಲ್ಯೂ ಮುಗಿದಿದೆ. ಆತ ಬಳಕೆಯಾಗಬಹುದಾದ ಸಾಧ್ಯತೆಗಳು ಮುಗಿದೋಗ್ಬಿಟ್ಟಿದ್ದಾವೆ. ಇನ್ನು ಆತನನ್ನು ಬಳಸಿಕೊಳ್ಳೋದಕ್ಕಾಗದಿಲ್ಲ. ಆದ್ದರಿಂದ ಎಲ್ಲರೂ ಕೈಬಿಟ್ಟಿದ್ದಾರೆ. ಎಲ್ಲರೂ ಕೈಬಿಟ್ಟರು. ಈಗ ಆತ ಏಕಾಂಗಿ. ಎಲ್ಲವನ್ನೂ ಹೇಳ್ತೀನಿ ಅಂತಿದ್ದಾನೆ. ಹೇಳಿದಾನೆ ಕೂಡ. 2 ದಿವಸ ಬಿಟ್ಟು 3 ದಿವಸ ಬಿಟ್ಟು IPCಯಲ್ಲಿ 164 ಅಂತಿದ್ರು, BNSನಲ್ಲಿ 183 ಅಂತಾರೆ. ಅದು ದಾಖಲಾಗತ್ತೆ. ಇವತ್ತು ಅದು ಆಗಿಲ್ಲ. ಇವತ್ತದಾಗಿಲ್ಲ. 2-3 ದಿನಗಳ ನಂತರ ಅದಾಗತ್ತೆ. ಇವತ್ತಿನಿಂದ ವಿಚಾರಣೆ ಆರಂಭಗೊಂಡಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.